ನೋಡಿ, ಇವತ್ತು ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೆ. ಯಾಕಪ್ಪ ಅಂದರೆ ನಮ್ಮ ತಾಯಿಯವರಿಗೆ ಹುಷಾರಿದ್ದಿಲ್ಲ, ಹಾಗಾಗಿ ಫೋನ್ ಮಾಡಿದ್ರು ಹೋಗ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಮತ್ತೆ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ. ಬೆಳಗ್ಗೆ 7 ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲ ಪೂಜೆ ಆಗಿತ್ತು ನಂದು. ನೋಡಿರಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. 7 ಕಾಲಾಗಿತ್ತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ರೊಟ್ಟಿ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊತಾ ಇದ್ದೆ. ಪೂಜೆನೂ ಆಗಿತ್ತು. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು, ನಮ್ಮೂರಿಂದ ಒಂದು 3 ಊರು ದಾಟಿದರೆ ಅಷ್ಟೇ ಬರುತ್ತೆ. ಹಾಗಾಗಿ ಬೇಗ ಹೋಗಿ ಮತ್ತೆ ವಾಪಸ್ ಬರೋಣ ಅಂತ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗ್ತಿದ್ದೆ. ಒಂದು ಸ್ವಲ್ಪ ಚಟ್ನಿ ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತಲೂ ಅದನ್ನು ಸಹಿತ ಮಾಡಿಕೊಂಡು ಹೋಗಿ ಬರೋಣ ಅಂತ. ನೋಡಿ, ಹಸಿಮೆಣಸಿನ್ಕಾಯಿ ಚಟ್ನಿ ಎಲ್ಲ ಮಾಡಿಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಹೋಗ್ತಾ ನಿಮಗೆ ವಿಡಿಯೋ ತೋರಿಸ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಅಲ್ಲಿಗೆ ಬಸ್ಸಿನ ಸೌಕರ್ಯ ಜಾಸ್ತಿ ಇಲ್ಲ. ನಮ್ಮ ತಮ್ಮ ಬಂದು ನನ್ನನ್ನು ಅಲ್ಲಿ ಒಂದು ಹಳ್ಳೀಲಿ ಬಂದು ಕರ್ಕೊಂಡು ಹೋದ. ಅಲ್ಲೇ ಎಲ್ಲ ತೊಗೊಂಡೆ ನಾನು, ಬ್ರೆಡ್ಡು, ಹಣ್ಣು ಮತ್ತು ನಮ್ಮ ತಾಯಿಯವರಿಗೆ ಎಲ್ಲ ಕಳಿಸ್ಕೊಂಡು ಹೋಗ್ತಾ ತುಂಬ ಅಂದರೆ ತುಂಬ ಸಣ್ಣ ಹಳ್ಳಿ ಅದು, ದೊಡ್ಡದೇನು ಊರಲ್ಲ. ಹಾಗಾಗಿ ನೋಡಿ ಅದನ್ನು ವೀಡಿಯೋ ಮಾಡ್ತಿದ್ದೆಲ್ಲ ಅಂದ. ಇರಲಿ ಸ್ವಲ್ಪ ವೀಡಿಯೋ ಮಾಡ್ಕೊತ ಹೋಗೋಣ ಬಾ ಅಂತ ವೀಡಿಯೋ ಮಾಡ್ತಾಗ ಎಲ್ಲದು ಬೇಕ್ರಿಲಿ ತೊಗೊಂಡು, ಮತ್ತು ಅವನು ಇಡ್ಲಿ ಕಟ್ಟಿಸಿ ಇಟ್ಕೊಂಡಿದ್ದ. ಆಗಲೇ ಇಡ್ಲಿ ತೊಗೊಂಡು ಬಂದ್ವಿ. ಯಾಕಂದರೆ ಅವರಿಗೆ ಎಣ್ಣೆ ಬದುಕೇನು ಕೊಡಬಾರ್ದು ಅಂತ ಹೇಳಿದರು. ಅದಕ್ಕೆ ಇಡ್ಲಿ ಕಡಿಸ್ಕೊಂಡು ಸ್ವಲ್ಪ ಬೇಕ್ರಿಲಿ ಬನ್ನು ಮತ್ತು ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗೋಣ ಬಾ ಅಂತ ಹೋಗ್ತಾ ಇದ್ವಿ. ಮತ್ತು ನೋಡಿ, ನನ್ನ ತವ್ರ ಮನೆ ಕಡೆಗೆ ಹೊಂಟ್ವಿ ನಾವು. ಅಲ್ಲಿ ಬಸ್ಸಿನ ಸೌಕರ್ಯ ಅಂದರೆ ಟೈಮ್ ಸರಿಯಾಗಿ ಒಂದು 2-3 ಬಸ್ ಇದ್ದೇವೆ ಅಷ್ಟೇ. ಹಾಗಾಗಿ ಅವನು ಬಂದು ಕರ್ಕೊಂಡು ಹೋದ ನನ್ನ. ಹಾಗೆ ನೋಡಿ, ಇಲ್ಲಿ ಇನ್ನೂ ಜನ ಏನು ಬಿತ್ತಿಲ್ಲ. ಗೋವಿನ ಜೋಳ ಈ ಥರ ಎಲ್ಲ ಬಿತ್ತುತ್ತಾರೆ. ಅಂದರೆ ಎಲ್ಲ ಸಾಲು ಹೊಡೆದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಜನ. ಆದರೆ ಮಳೆ ಬಂದರೆ ಬಿತ್ತೋದಕ್ಕೆ ರೆಡಿ ಮಾಡ್ಕೋತಾರೆ. ಮಳೆ ದಾರಿ ಕಾಯ್ತಿದ್ದಾರೆ. ಬಟ್ ಮಳೆ ರಾಯ ಯಾಕೆ ಇನ್ನೂ ಬಂದಿಲ್ಲ. ಮಳೆ ಬಂದರೆ ಅವರು ಬಿತ್ತೋದಕ್ಕೆ ರೆಡಿ ಮಾಡ್ಕೋತಾರೆ. ನೋಡಿ, ತುಂಬ ಚೆನ್ನಾಗಿತ್ತು ವಾತಾವರಣ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ. ಮಳೆ ಬರೋದನ್ನೇ ಕಾಯ್ತಾ ಇದ್ದಾರೆ ರೈತರು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬೀಜ, ಗೊಬ್ಬರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಮಳೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ಮಳೆ ಆಯಿತು ಅಂದರೆ ಅವರಿಗೆ ಸುಗ್ಗಿ. ಈಗ ಬಿತ್ತೋದು ಹತ್ತಿ ಕಾಳು ಅಂತಾರೆ. ಹತ್ತಿ ಕಾಳು, ಗೋವಿನ ಜೋಳ ಎಲ್ಲ ಹಾಕೋದು ಅವ್ರಿಗೊಂಥರ ಸುಗ್ಗಿನೇ ಅಂತ ಹೇಳ್ಬೋದು. ನಂತ ಹಾಗೆ ಮಾತಾಡ್ತಾ ಹೋದ್ವಿ. ನನ್ನ ತವ್ರ ಮನೇನೂ ಬಂತು. ನೋಡಿ, ನಮ್ಮ ತವ್ರ ಮನೆ ಇದು ಸಣ್ಣದಿದ್ರು, ಆದರೆ ನಮ್ಮ ಅಪ್ಪನ ಮನಸ್ಸು ದೊಡ್ಡದು ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ನಾವು ಹಳ್ಳಿಯಲ್ಲಿ ಅಪ್ಪ ಅವ್ವ ಅಂತಲೇ ಕರಿತೀವಿ. ಅವ್ವ ಅಪ್ಪ ಅಂತ ರೂಢಿಯಾಗಿತ್ತು. ಹಾಗೆ ಇಡ್ಲಿ ತಂದಿದ್ದೆಲ್ಲ ಅವ್ವಗೆ ಇಡ್ಲಿ ತಿನ್ನಿಸಿ ಚಹಾ ಮಾಡಿದೆ. ನೋಡಿ, ಚಹಾ ಮಾಡಿಕೊಟ್ಟೆ. ಇವ್ರ ಮನೆಯಲ್ಲಿ ಆಕಳುಗಳು ಜಾಸ್ತಿ ಇರೋದ್ರಿಂದ ಹಾಲಿನಲ್ಲೇ ನಾವು ಸಿಕ್ಕಾಪಟ್ಟೆ ಚಹಾನ ಮಾಡ್ಕೊಂಡು ಕುಡಿತೀವಿ. ಮತ್ತು ಸಾಂಬಾರೆಲ್ಲ ಹಾಗೆ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಅವರಿಗೆಲ್ಲ ಚಹಾ ಕೊಟ್ಟು ಬಟ್ಟೆ ಎಲ್ಲ ಸೆಳೆದ್ಬಿಟ್ಟು ಹಾಗೆ ಸ್ವಲ್ಪ ಹಿತ್ತಲ ಅಂತ ಹೇಳ್ತಾರೆ, ಹಿತ್ತಲ ಸೈಡು ಬಂದೆ. ನೋಡಿ, ಅದು ಒಲೆ ಹಿತ್ತಲ ಸೈಡು ವಾತಾವರಣವೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮೋಡ ಇತ್ತು, ಬಿಸಿಲಿರಲಿಲ್ಲ ಇವತ್ತು. ಅವ್ರಿಗೆ ಏನಂದರೆ ಚಳಿ ಜ್ವರ ಟೈಪ್ ಆಗಿತ್ತಂತೆ. ಅದಕ್ಕೆ ಸ್ವಲ್ಪ ಬಂದು ಹೋಗೋಣ ಅಂತ ಬಂದಿದ್ದೆ ನಾನು. ಫ್ರೀ ಇದ್ದೆ ನಾನು. ಹಳ್ಳಿ ಇದು ಅಂದರೆ ಸಣ್ಣ ಹಳ್ಳಿ ಇದು, ಜಾಸ್ತಿ ಏನು ಮನೆಗಳಿಲ್ಲ ನೋಡಿ. ಆದರೂ ನಮ್ಮವ್ವ ಇಲ್ಲಿ ಮಲ್ಲಿಗೆ ಗಿಡ ಮತ್ತು ಕರಿಬೇವಿನ ಗಿಡ ಎಲ್ಲ ಬೇಕಾಗಿರುವಂಥ ಗಿಡಗಳನ್ನು ಹಚ್ಕೊಂಡಿದ್ದಾಳೆ. ಇದು ಮೇವಿನ ಬಣಿವೆ, ಕಟ್ಟಿಗೆ ಬಣಿವೆ. ನಿಮಗೆ ಗೊತ್ತೇ ಇರುತ್ತೆ, ಹಳ್ಳಿಗಳಲ್ಲಿ ಮೇನ್ ಇರೋದೇ ಮೇವು. ದನಗಳಿಗೆ ಅಂದರೆ ಆಕಳುಗಳು, ಎಮ್ಮೆಗಳಿಗೆಲ್ಲ ಮೇವು ಬೇಕೇ ಬೇಕಲ್ವ. ಅವರೆಲ್ಲ ಬೇಸಿಗೆ ಕಾಲದಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹುಲ್ಲು, ಸೊಪ್ಪಿ ಅಂತಾರಲ್ಲ, ಸೊಪ್ಪಿ ಎಲ್ಲ ತಂದುಬಿಟ್ಟು. ನೋಡಿ, ವಾತಾವರಣ ಸ್ವಲ್ಪ ಇವತ್ತು ಚೇಂಜ್ ಇತ್ತು. ಹಾಗೆ ಊರಿಗೆ ಹೋಗೋಕ್ಕೂ ನನಗೂ ಟೈಮ್ ಆಗುತ್ತೆ ಅಂತ ಎಲ್ಲ ಕೆಲಸನ ಮುಗಿಸಿದೆ. ಮತ್ತು ಊಟ ಮಾಡೋದಕ್ಕೆ ನಮಗೆ ಹಸಿವಿಲ್ಲ ಅಂತ ಹೇಳಿದರು ನಮ್ಮ ತಂದೆಯವರು. ನಾನು ಸ್ವಲ್ಪ ಅನ್ನನೂ ಮಾಡಿಟ್ಟಿದ್ದೆ. ನೆಕ್ಸ್ಟು ನುಗ್ಗೆಕಾಯಿ ಸಾಂಬಾರು, ಅನ್ನ ಎಲ್ಲ ಮಾಡಿಟ್ಟು ಹೋಗೋಣ ಅಂತ. ಅವ್ರು ನಾನು ಆಮೇಲೆ ಉಣ್ತೀನಿ ಅಂದರು. ನಮ್ಮ ಅವ್ಗಷ್ಟೇ ನಾನು ಊಟ ಮಾಡಿಸಿ ಗುಳಿಗೆ ಕೊಟ್ಟೆ. ಎಲ್ಲ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು, ಮತ್ತು ನಾವು ತವ್ರ ಮನೆಯವರಿಗೆ ನಾವು ಬಂದರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಮತ್ತು ಎಲ್ಲ ಪೂಜೆನೂ ಮಾಡಿದ್ದಿಲ್ಲ. ನಾನೇ ದೀಪ ಹಚ್ಚಿಬಿಟ್ಟು ನೋಡಿ, ಹೂವುಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಸಿಕ್ಕಾಪಟ್ಟೆ ಹೂವು ಬಿಟ್ಟಿದ್ದಾವೆ ನಮ್ಮ ಹೂವರ ಗಿಡದಾಗ ಅಂತಲೇ ಹೇಳ್ಬೋದು. ಅಷ್ಟು ಹೂ ಗಿಡಗಳನ್ನು ಬೆಳೆಸಿದ್ದಾರೆ ಅವರು. ಹಾಗೆ ಹೊರಗೆ ಬಂದೆ, ಸ್ವಲ್ಪ ಆಕಳುಗಳನ್ನು ತೋರಿಸೋಣ ಅಂತ. ನೋಡಿ, ಈ ಕಡೆ ಇದೆಲ್ಲ ಪೂರ್ತಿ ಜಾಗ ಅವ್ರದ್ದೇ. ಇಲ್ಲಿ ದನಿನ ಮನೆ ಅಂತ ಹೇಳ್ತಾರೆ ನೋಡಿ. ಮೇವು, ಹಳ್ಳಿ ಮನೆ ಅಂದರೆ ಸಾಮಾನ್ಯವಾಗಿ ಇದೆಲ್ಲ ಇದ್ದೇ ಇರುತ್ತಲ್ವ. ನೋಡಿ, ಆಕಳುಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲಿ ಪಾಪು ಮಲಗಿದವು, ಮೊನ್ನೆ ಹಾಕಿರೋ ಪಾಪು. ಇದು ಹೆಚ್ಚು ಕಮ್ಮಿ 4 ಆಕಳ ಇದೆ ನಮ್ಮ ಅಪ್ಪರವು. ಮೊನ್ನೆ ಆಕಳ ಇವೆ ಇಳಿದಿರೋದು 2. ನಾನು ಫೋಟೋ ಹಾಕಿದ್ದೆ ನಿಮಗೆ ನೋಡಿ.
ತುಂಬ ಚೆನ್ನಾಗಿದ್ದಾವಲ್ವ ಇವು. ನಾವು ಸಣ್ಣವರಿದ್ದಾಗ ಎಮ್ಮೆಗಳನ್ನು ನಾವು ಸಾಕ್ತಿದ್ವಿ, ಆದರೆ ಇವಾಗೆಲ್ಲ ಜಾಸ್ತಿ ಎಮ್ಮೆಗಿಂತ ಆಕಳುಗಳನ್ನೇ ಸಾಕ್ತಾರೆ. ನಮ್ದು ರೋಡಿಗೆ ಇರೋದು ಮನೆ, ಇದೆಲ್ಲ ಅವ್ರದ್ದೇ ಜಾಗ. ನಿಮಗೆ ಗೊತ್ತೇ ಇರುತ್ತೆ ಹಳ್ಳಿ ಅಂದರೆ ಮೇವು ದನ ಎಲ್ಲ ಒಂದೇ ಥರ ಒಂದು ಸೈಡ್ ಹಾಕಿರ್ತಾರೆ ಅಂತ. ಹಾಗೆ ಮುಂದಕ್ಕೆ ಬಂದೆ, ಇಲ್ಲೊಂದು ಹೂ ಕಾಣ್ತು. ಯಾವ ಹೂವು ಅಂತ ನಿಮಗೆ ತೋರಿಸ್ತೀನಿ. ಶಂಖ ಹೂವು ಅಂಥೇಳಿ, ಶಂಖ ಹೂವು ಅಂತ ನೀವು ಕೇಳಿರ್ಬೋದು. ನೋಡಿ ಇದು ಶಂಖ ಹೂವು ಅಂತ ಹೇಳ್ತಾರೆ ಇದಕ್ಕೆ. ಎಷ್ಟು ಬಿಟ್ಟಿದೆ ನೋಡಿ. ಹಾಗೆ ಗುಲಾಬಿ ಹೂವು ಅರಳಿತ್ತು, ಆದರೆ ಫುಲ್ ಅರಳಿರಲಿಲ್ಲ, ಸ್ವಲ್ಪ ಮಗ್ಗಿತ್ತು, ಹಾಗಾಗಿ ನಾನು ಅದನ್ನು ಅರಿಲಿಲ್ಲ. ಈ ಕಡೆ ಬಂದೆ, ನಮ್ಮಪ್ಪ ಹೂ ಹರಿತಿತ್ತು ನನಗೆ ಒಯ್ಯೋದಕ್ಕೆ. ನಿಮ್ಗೆ ಗೊತ್ತೇ ಇರುತ್ತೆ, ತವ್ರ ಮನೆಗೆ ಬಂದರೆ ತಂದೆ ತಾಯಿ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತ. ಆದರೆ ನಮ್ಮ ತಂದೆ ತಾಯಿಯವ್ರ ಮನೇಲಿ ಎಷ್ಟು ನೆಮ್ಮದಿ, ಎಷ್ಟು ಪ್ರೀತಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅದು ಏನೇ ಇರಲಿ ಬಿಡಲಿ, ಆದರೆ ತವ್ರ ಮನೆಗೆ ಹೋಗೋ ಖುಷಿನೇ ಬೇರೆ ಇರುತ್ತೆ ನಮಗೆ. ಹೋಗುವಾಗ ಇರುವಂಥ ಖುಷಿ ಬಂದ ಮೇಲೂ ಸಹಿತ ಇರೋದಿಲ್ಲ. ನಮ್ಮಪ್ಪ ಇವ್ರಿಗೆ ಹಾಯ್ ಮಾಡು ಅಂತ ಹೇಳಿದೆ, ಹಾಯ್ ಮಾಡ್ತಾಯಿದ್ದೆ ನೋಡಿ. ನಮಗೆ ಹೀರೋ ಇವರು, ಹೀರೋನೇ ಅಂತ ಹೇಳ್ಬೋದು. ಯಾಕಂದರೆ ಅಪ್ಪ ಎಲ್ಲ ಮಕ್ಕಳಿಗೆ ಹೀರೋನೇ ಆಗಿರ್ತಾನೆ. ಇಲ್ಲಿ ಹೂಗಳನ್ನು ಹರಿದು ಮಗ್ಗನ್ನು ನನಗೆ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿತ್ತು. ಹಾಲು ಬೆಣ್ಣೆ ಎಲ್ಲ ರೆಡಿ ಮಾಡಿಕೊಡ್ತು ನಮ್ಮಪ್ಪ ನನಗೆ ನೋಡಿ. ಯಾಕಂದರೆ ನಾವು ಬರೋದು ಅಂದರೆ 3 ತಿಂಗಳಿಗೊಮ್ಮೆ ಹಿಂಗೆ ಬರ್ತೀವಿ, ಜಾಸ್ತಿ ಬರೋದಿಲ್ಲ. ಅವರೇ ಬಂದು ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಇವಾಗ ನಾನು ಆಯಿತು, ಇಬ್ರಿಗೂ ನಾನು ನಮಸ್ಕಾರ ಮಾಡಿದೆ ನೋಡಿ. ಈಗ ಹೋಗೋಣ ಅಂತ ಹೋಗ್ತಾಯಿದ್ದೆ ಊರಿಗೆ. ಮತ್ತು ಇಲ್ಲೇ ಹಾಗೆ ನಮ್ಮ ಅಕ್ಕರ ಮನೆಗೆ ಹೋಗೋಣ ಅಂತ, ನಮ್ಮ ಅಕ್ಕರ ಮನೆ ಅಲ್ಲೇ ಇರೋದಲ್ಲ, ಮನೆ ಗೃಹ ಪ್ರವೇಶದ ವಿಡಿಯೋ ಹಾಕಿದ್ದೆ. ನಮ್ಮ ಅಕ್ಕನ ಮಗಳು ನೋಡಬೇಕು ಅನಿಸಿತ್ತು, ಆದರೆ ಅವಳು ಇರಲಿಲ್ಲ, ಊರಿಗೆ ಹೋಗಿದ್ಲು, ರಾಣೆಬೆನ್ನೂರಿಗೆ ಹೋಗಿದ್ಲು. ನಮ್ಮ ಅಕ್ಕ ಅಷ್ಟೇ ಇದ್ಲು, ಅವಳು ಹೊರಗೆ ಹೋಗಿದ್ಲು, ಹಾಗಾಗಿ ಅವಳನ್ನು ತೋರಿಸಿಲ್ಲ ನೋಡಿ. ಅವರು ಮಾವಿನ ಗಿಡ ಇರೋದ್ರಿಂದ ಮಾವಿನಕಾಯಿ ಕೊಟ್ಟಲು, ಸ್ವಲ್ಪ ಇಸ್ಕೊಂಡು ಹೋದೆ. ಇದು ಕಿಚನ್ ನೋಡಿ, ಮನೆ ಮಾತ್ರ ತುಂಬ ಸಖತ್ತಾಗಿ ಕಟ್ಸಿದ್ದಾರೆ. ನಿಮಗೆ ಅವತ್ತು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ದೇವ್ರ ಮನೆ ಹಿತ್ತಲ ನೋಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಒಂದೇ ವಿಡಿಯೋ ಹಾಕಿ ನನಗೂ ಬೇಜಾರಾಗಿತ್ತು, ಮತ್ತು ನಿಮಗೂ ಬೇಜಾರಾಗುತ್ತೆ ಅಂತ ವಿಡಿಯೋ ಹಾಕಿದ್ದೆ. ಹಾಗೆ ನಾನು ಮಿರರಲ್ಲಿ ವಿಡಿಯೋ ಮಾಡೋದು ಕಾಣ್ತಿದೆ ನೋಡಿ, ಇಲ್ಲಿ ವಿಡಿಯೋ ಮಾಡ್ತಿದ್ದೀಯಾ ಅಂತ ನೋಡಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ತಾ ಹೊರಗೆ ಬಂದೆ ನಾನು. ನಮ್ಮ ಅಕ್ಕನೂ ಮಾತಾಡ್ಸ್ಕೊತ ಕುಂತಲು, ಮಾತಾಡಿಬಿಟ್ಟು ಬರ್ತೀನಿ ಅಂತ. ಮತ್ತು ನಾನು ಊರ ಕಡೆಗೆ ಹೊರಟೆ. ನಮ್ಮ ತಮ್ಮ ಬಿಟ್ಟು ಬರ್ತೀನಿ ಬಾಲಿವರೆಗೂ ಅಂತ ಕರ್ಕೊಂಡು ಬಂದು ನನ್ನನ್ನು ಬಸ್ ಹತ್ತಿಸಿದ. ನಾನು ಬಂದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಳ್ಳಿದು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ. ನನಗೂ ತುಂಬ ಇಷ್ಟ ಹಳ್ಳಿ ವಿಡಿಯೋ ಮಾಡೋದಕ್ಕೆ, ಆದರೆ ಆಗೋದಿಲ್ಲ. ನಾವು ಜಾಸ್ತಿ ಹೊರಗೆ ಹೋಗೋದೇ ಅಂದರೆ ಕಮ್ಮಿ, ತವ್ರ ಮನೆಗೆ ಹೋಗ್ತೀವಿ ಅಷ್ಟೇ. ಬೇರೆ ಎಲ್ಲಾದರೂ ಹೋದಾಗೆ ವಿಡಿಯೋ ಮಾಡ್ತಾಯಿದ್ರೆ ಏನಂತಾರೋ ಏನೋ, ಇವ್ರು ಯಾಕಪ್ಪ ಈ ಥರ ವಿಡಿಯೋ ಮಾಡ್ತಿದ್ದಾಳೆ ಅನಿಸುತ್ತೆ ಅಲ್ವಾ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.